ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬ ಶ್ರಾವಣ ಮಾಸದ ಮೊದಲನೇ ಹಬ್ಬ. ಈ ಹಬ್ಬದ ನಂತರ ನಮಗೆ ಹಬ್ಬಗಳ ಸಾಲೆ ಶುರುವಾಗುತ್ತದೆ. ಹಾಗಾಗಿ ಶಿವನ ಗಣಗಳಾದ ನಾಗನನ್ನು ಮೊದಲಿಗೆ ಶ್ರಾವಣ ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತೀವಿ. ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿ ನಾಗನ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ತನಿಯ ರೂಪದಲ್ಲಿ ಹಾಲನ್ನು ಎರೆಯುತ್ತಾರೆ. ನಾಗರ ಪಂಚಮಿ ದಿನದಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗಿ ಎಲ್ಲ ದೋಷಗಳು ಸಹ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಈ ವರ್ಷ 2026ರಲ್ಲಿ ಯಾವ ದಿನ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡಬೇಕು ಮತ್ತು ಸರಳವಾದ ಪೂಜಾ ವಿಧಾನ ಏನು, ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಮುಖ್ಯವಾಗಿ ನಾಗದೇವನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಹೂಗಳನ್ನ ಅರ್ಪಿಸಬೇಕು, ಯಾವ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾವು ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ನಾವು ಅವರವರ ಮನೆಯ ಸಂಪ್ರದಾಯದಂತೆ 3 ದಿನ ಆಚರಣೆ ಮಾಡ್ತೀವಿ. ಚತುರ್ಥಿ ದಿನ ಆಚರಣೆ ಮಾಡ್ತಾರೆ, ಪಂಚಮಿ ದಿನ ಆಚರಣೆ ಮಾಡ್ತಾರೆ ಮತ್ತು ಷಷ್ಠಿ ದಿನವೂ ಸಹ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ವರ್ಷ 2026ರಲ್ಲಿ ನಾಗರ ಪಂಚಮಿ ನಮಗೆ ಆಗಸ್ಟ್ 17ನೇ ತಾರೀಕು ಸೋಮವಾರ ದಿವಸ ಬಂದಿದೆ. ಆದರೆ ಪಂಚಮಿ ತಿಥಿ ನಮಗೆ ಆಗಸ್ಟ್ 16ನೇ ತಾರೀಕು ಭಾನುವಾರ ಸಾಯಂಕಾಲ 4:52 ಪ್ರಾರಂಭವಾಗಿ ಸೋಮವಾರ 17ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಪಂಚಮಿ ತಿಥಿ ಮುಕ್ತಾಯವಾಗುತ್ತದೆ. ಇನ್ನು ಸೂರ್ಯೋದಯದ ಅನುಗುಣವಾಗಿ ಪಂಚಮಿ ತಿಥಿ ನಮಗೆ ಸೋಮವಾರ ಇರೋದ್ರಿಂದ ನಾವು ಸೋಮವಾರ ದಿವಸ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ. ನಾಗರ ಕಲ್ಲಿಗೆ ಅಥವಾ ಮನೆಯಲ್ಲಿ ನಾಗಪ್ಪನಿಗೆ ಆಗ್ಬೋದು ಅಥವಾ ಹುತ್ತಕ್ಕೆ ಆಗ್ಬೋದು ಯಾವೆಲ್ಲ ಪೂಜಾ ಸಾಮಗ್ರಿಗಳನ್ನ ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವು ಒಂದು ತಾಮ್ರದ ಚಂಬಲ್ಲಿ ನೀರನ್ನು ಇಟ್ಕೊಂಡು ಇನ್ನೊಂದು ತಾಮ್ರದ ಅಥವಾ ಒಂದು ಗ್ಲಾಸಲ್ಲಿ ಸ್ವಲ್ಪ ಹಸಿ ಹಾಲು ಮತ್ತು ತುಪ್ಪವನ್ನು ಹಾಕಿ ಇಟ್ಕೊಳ್ಬೇಕು. ಆನಂತರ ಅರಿಶಿನ, ಕುಂಕುಮ, ಹಳದಿ ಗಂಧ ಮತ್ತು ಅಕ್ಷತೆ ಮತ್ತು ಅಂಗನೂಲು, ಗೆಜ್ಜೆ ವಸ್ತ್ರ, ಕರ್ಪೂರ, ಊದಿನ ಕಡ್ಡಿ, ತೆಂಗಿನಕಾಯಿ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ನೆನೆಸಿದಂಥ ಕಡಲೆಕಾಳು, 2 ಮಣ್ಣಿನ ದೀಪ ಹಾಗೂ ದೀಪಕ್ಕೆ ಹಾಕೋದಕ್ಕೆ ಎಣ್ಣೆ, ಬತ್ತಿ ಮತ್ತು ತುಪ್ಪದ ಬತ್ತಿಗಳನ್ನ ಇಟ್ಕೊಂಡು ಇದಿಷ್ಟನ್ನು ಮತ್ತು ವಿಧ ವಿಧವಾದಂಥ ಹೂಗಳು ನಾಗಪ್ಪನಿಗೆ ಕೇದಿಗೆ ಹೂವು, ಮಲ್ಲಿಗೆ ಹೂವು, ಸಂಪಿಗೆ ಹೂವು ಮತ್ತು ಹಳದಿ ಬಣ್ಣದ ಹೂಗಳು ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಅವೆಲ್ಲವನ್ನು ಜೋಡಿಸಿಟ್ಕೊಂಡು ಶುಭ್ರವಾದಂಥ ಬಟ್ಟೆಗಳನ್ನ ಉಟ್ಕೊಂಡು ನಾಗಪ್ಪನಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಸರಳವಾಗಿ ನಾಗಪ್ಪನಿಗೆ ಪೂಜೆಯನ್ನು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಮುಟ್ಟಾದಂಥ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಈ ಪೂಜೆಯನ್ನು ಮಾಡಬಾರ್ದು. ಇನ್ನು ಯಾವ ರೀತಿ ನಾವು ಸರಳವಾಗಿ ಪೂಜೆಯನ್ನು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾಗರ ಕಲ್ಲಿಗೆ ಹೋದಾಗ ನಾವು ಮೊದಲಿಗೆ ತುಂಬ ಜನ ಪೂಜೆಯನ್ನು ಮಾಡಿರ್ತಾರೆ. ಆಗ ಸ್ವಲ್ಪ ನೀರನ್ನು ತಗೊಂಡು ಕಲ್ಲಿಗೆ ಪ್ರೋಕ್ಷಣೆಯನ್ನು ಮಾಡಿ ಆನಂತರ ಅರಿಶಿನ, ಕುಂಕುಮ, ಹಳದಿ ಗಂಧವನ್ನು ಹಚ್ಚಿ ಅಂಗನೂಲನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ನೀವು ತಗೊಂಡು ಹೋದಂಥ ಹೂಗಳನ್ನೆಲ್ಲ ಇಟ್ಟು ಆನಂತರ ನಾಗಪ್ಪನಿಗೆ ನೈವೇದ್ಯವನ್ನು ಇಡಬೇಕಾಗುತ್ತೆ. ನೀವು ನೈವೇದ್ಯಕ್ಕೆ ಅಂತ ಏನು ತೊಗೊಂಡೋಗಿರ್ತೀರಲ್ಲ, ಎಳ್ಳುಂಡೆ, ಚಿಗಳಿ, ಅಕ್ಕಿ ಹಿಟ್ಟಿನ ತಂಬಿಟ್ಟು, ನೆನೆಸಿದಂಥ ಕಡಲೆಕಾಳು ಇದೆಲ್ಲವನ್ನು ಒಂದು ಬಾಳೆ ಎಲೆಯನ್ನು ನಾಗಪ್ಪನ ಕಲ್ಲಿನ ಮುಂದೆ ಇಟ್ಟು ಅದರ ಮೇಲೆ ಎಲ್ಲ ನೈವೇದ್ಯಗಳನ್ನ ಇಟ್ಟು ಕರ್ಪೂರ ಮತ್ತು ಊದಿನ ಕಡ್ಡಿಯನ್ನು ಬೆಳಗಿ ಆನಂತರ ಕಾಯನ್ನು ಒಡೆದು ನಾಗಪ್ಪನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು 5 ಸುತ್ತು, 9 ಸುತ್ತು ಅಥವಾ 11 ಸುತ್ತು ನಾಗರ ಕಲ್ಲಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ನಿಮಗೆ ಗೊತ್ತಿರುವಂತೆ ಯಾವುದೇ ಒಂದು ನಾಗಪ್ಪನಿಗೆ ಸಂಬಂಧಿಸಿದಂಥ ಒಂದು ಸ್ತೋತ್ರವನ್ನು ಹೇಳಬೇಕಾಗುತ್ತೆ. ತುಂಬಾ ಶಕ್ತಿಯುತವಾದ ಒಂದು ಸ್ತೋತ್ರ ಅಂದರೆ ನಾಗನ ಒಂದು ಗಾಯತ್ರಿ ಮಂತ್ರ, ಅಂದರೆ ಸರ್ಪ ಗಾಯತ್ರಿ
ಅಂತ ಕರೀತಾರೆ ಸ್ನೇಹಿತರೆ. ಆ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಯಾವುದೇ ರೀತಿಯಾದಂಥ ಕಷ್ಟಗಳಿರ್ಬೋದು, ಆರೋಗ್ಯದ ಸಮಸ್ಯೆ, ಚರ್ಮದ ರೋಗ ಇದ್ದರೆ, ಚರ್ಮಕ್ಕೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆ ಇದ್ದರೆ, ಸಂತಾನದ ಒಂದು ಸಮಸ್ಯೆ ಇದ್ದರೆ, ಅಥವಾ ಕಂಕಣ ಬಲ ಕೂಡಿ ಬಂದಿಲ್ಲ ಅಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ ಅನ್ನೋರು ಈ ಒಂದು ಮಂತ್ರವನ್ನು 11 ಸರ್ತಿ, 9 ಸರ್ತಿ ಅಥವಾ 5 ಸರ್ತಿ ಆದರೂ ಹೇಳ್ಬೋದು. ನಿಮಗೆ ಎಷ್ಟು ಸರ್ತಿ ಸಾಧ್ಯ ಆಗುತ್ತಲ್ಲ ಅಷ್ಟು ಸರ್ತಿ ಆ ದಿನ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಖಂಡಿತ ಒಂದು ಸತಿ ಆ ಮಂತ್ರವನ್ನು ನೀವು ಹೇಳಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಸರಳವಾಗಿ ಪೂಜೆಯನ್ನು ಮಾಡೋದರಿಂದ ನಮ್ಮ ಜಾತಕದಲ್ಲಿರುವಂಥ ಸರ್ಪದೋಷ, ಕಾಳ ಸರ್ಪದೋಷ ಅಥವಾ ಚರ್ಮದ ಸಂಬಂಧಿಸಿದಂಥ ಸಮಸ್ಯೆಗಳು ಇವೆಲ್ಲವೂ ಸಹ ನಿವಾರಣೆಯಾಗುತ್ತದೆ. ಆದರೆ ಪೂಜೆಯನ್ನು ಮಾಡಿ ಮನೆಗೆ ಬರೋವರೆಗೂ ಆ ದಿನ ಉಪವಾಸವನ್ನು ಇರಬೇಕು ಸ್ನೇಹಿತರೆ. ಆ ನಂತರ ನೀವು ಮನೆಗೆ ಬಂದಮೇಲೆ ನೈವೇದ್ಯಕ್ಕೆ ಅಂತ ತೊಗೊಂಡೋಗಿರ್ತಾರಲ್ಲ, ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ ನಂತರ ನಿಮಗಿನ್ನೂ ಸಮಯ ಇದ್ದರೆ ನೀವು ಹೆಚ್ಚಿಗೆ ಏನಾದರೂ ಬಾಳೆಹಣ್ಣು ಈ ರೀತಿಯಾದಂಥ ನೈವೇದ್ಯಗಳನ್ನ ತೊಗೊಂಡು ಹೋಗಿದ್ರೆ, ವಿಳೆದೆಲೆ ಅದು ಜಾಸ್ತಿ ತೊಗೊಂಡೋಗಿದ್ರೆ, ಅಲ್ಲಿ ನಿಮ್ಮ ಥರನೇ ನಾಗರ್ಕಲಿಗೆ ಪೂಜೆ ಮಾಡೋಕ್ಕೆ ಬಂದಂಥ ಸುಮಂಗಲಿಯರಿಗೆ 2-3 ಜನಕ್ಕೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಬಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ಇದಿಷ್ಟು ನಾಗರ ಪಂಚಮಿಯ ಒಂದು ಸರಳವಾದ ಪೂಜಾ ವಿಧಾನ. ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.